ನಮಸ್ಕಾರ. ಮನೆಗೃಹಿಣಿ ಚಾನಲ್ಗೆ ಪ್ರೀತಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಒಂದು ಮಜವಾದಂತಹ ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂತಹ ಈ ಸ್ವೀಟ್ ರೆಸಿಪಿ ತುಂಬಾ ಕಡಿಮೆ ಸಾಮಗ್ರಿಯಲ್ಲಿ ಕಡಿಮೆ ಸಮಯದಲ್ಲೇ ಮಾಡ್ಕೊಳ್ಬಹುದು. ಖಂಡಿತವಾಗ್ಲೂ ಈ ರೆಸಿಪಿಯನ್ನು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಒಂದೊಳ್ಳೆ ಅದ್ಭುತವಾದಂತಹ ಸ್ವೀಟ್ ರೆಸಿಪಿ. ಇದನ್ನು ಸ್ಟೋರ್ ಮಾಡಿ ಕೂಡ ಇಟ್ಬೋದು. ಮಾಡುವಂಥ ವಿಧಾನ ಕೂಡ ಅಷ್ಟೇ ಸುಲಭವಾಗಿದೆ. ಬನ್ನಿ ಇವತ್ತಿನ ರೆಸಿಪಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಕಡಾಯಿಗೆ 2.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಬೇಡ ಅಂದರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಕೊಳ್ಬೋದು 1 ಚಮಚದಷ್ಟು. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಮಾಡುವಂಥ ಸ್ವೀಟು ಇನ್ನೂ ಸ್ವಲ್ಪ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆಯೇ 1 ಚಮಚ ಆಗುವಷ್ಟು ಸಕ್ಕರೆನ ಸೇರಿಸಿ ಚೆನ್ನಾಗಿದ್ದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು, ಸಕ್ಕರೆ ಪೂರ್ತಿಯಾಗಿ ಕರಗಿ ನೀರು ನೋಡಿ ಈ ಥರ ಕುದಿ ಬರ್ತಾ ಇದೆ ಅಂದಾಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು 1 ಕಪ್ ಆಗುವಷ್ಟು ಸಣ್ಣ ರವೆ ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಮೈದಾ ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಚೆನ್ನಾಗಿದ್ದಾನೆ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂಥ ಸಣ್ಣ ರವೆ ಬಾಂಬೆ ರವೆನ ಇಲ್ಲಿ ಉಪಯೋಗಿಸಿರೋದು. ನೋಡಿ ಚೆನ್ನಾಗಿ ಇದೇ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಲೋ ಫ್ಲೇಮ್ನಲ್ಲೇ 2 ರಿಂದ 3 ನಿಮಿಷ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗುತ್ತೆ. ರವೆ ಹಾಗೂ ಮೈದಾ ಹಿಟ್ಟು ಎಲ್ಲವೂ ಕೂಡ ಚೆನ್ನಾಗಿ ಬೆಂದಿದೆ. ನಂತರ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಈ ಮಿಶ್ರಣ ನಾನಿಲ್ಲಿ ಒಂದು ತಟ್ಟೆಗೆ ಸೇರಿಸಿ ಸ್ವಲ್ಪ ಇದನ್ನು ತಣ್ಣಗಾಗಲು ಬಿಡ್ತಾ ಇದ್ದೀನಿ. ಇದು ಪೂರ್ತಿಯಾಗಿ ಒಂದು ಸ್ವಲ್ಪ ತಣ್ಣಗಾಗಿದೆ ಅಂದಾಗ 1 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಆದಷ್ಟು ಎಳ್ಳನ್ನು ಒಂದು ಸ್ವಲ್ಪ ನೀವು ಜಾಸ್ತಿಯಾಗಿ ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗೆಯೇ ಇವಾಗ 1-2 ಚಮಚ ಆಗುವಷ್ಟು ಪುಡಿ ಮಾಡಿಟ್ಟಂಥ ಸಕ್ಕರೆ ಪುಡಿನ ತಗೊಂಡಿದ್ದೀನಿ. ಕಪ್ಪಿನ ಅಳತೆಯಲ್ಲಿ ಹೇಳೋದಾದರೆ ಒಂದು ಅರ್ಧ ಕಪ್ ಆಗುವಷ್ಟು ಪುಡಿ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಚಮಚ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಮುಂಚೆ ಪುಡಿ ಸೇರಿಸಿರೋದು, ಇವಾಗ ಸಕ್ಕರೆನ ಹಾಗೆಯೇ 1 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾವು ಸಕ್ಕರೆನ ಹಾಗೆ 1 ಚಮಚದಷ್ಟು ಸೇರಿಸೋದ್ರಿಂದ ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಲ್ಲಿ ಸಕ್ಕರೆ ಅನ್ನೋದು. ಬೇಕು ಅಂದರೆ ಇಲ್ಲಿ ಒಂದು ಸ್ವಲ್ಪ ಮಿಲ್ಕ್ ಪೌಡ್ರು ಹಾಗೆಯೇ ಒಂದು ಸ್ವಲ್ಪ ಕೊಕೊನಟ್ ಪೌಡ್ರನ್ನು ಕೂಡ ಸೇರಿಸಿ ಮಾಡ್ಕೊಳ್ಬೋದು. ಇದು ಕಲಿಸ್ಕೊಳ್ತಿರ್ಬೇಕಾದ್ರೆ ಕೈಗೆ ಒಂದು ಸ್ವಲ್ಪ ಅಂಟೋ ಥರ ಆಗ್ತಾ ಇದೆ ಅಂದರೆ ಒಂದು ಸ್ವಲ್ಪ ನೀವು ಎಣ್ಣೆನ ಅಪ್ಲೈ ಮಾಡಿಕೊಂಡು ಚೆನ್ನಾಗಿದ್ದನ್ನು ನಾದ್ಕೊಳ್ಳಿ. ನೋಡಿ ನಾನಿಲ್ಲಿ ಪೂರ್ತಿಯಾಗಿ ಇದನ್ನು ನಾದ್ಕೊಂಡಿದ್ದಾಗಿದೆ. ಇದನ್ನು ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಒಂದು 5 ನಿಮಿಷ ಆದಮೇಲೆ ಇವಾಗ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ಚೆನ್ನಾಗಿದ್ದನ್ನು ಉಳ್ಳೆ ಮಾಡ್ಕೊಳ್ತಾ ರೌಂಡಾಗಿ ಮಾಡಿ, ನಂತರ ಅದನ್ನು ಒಂದು ಸ್ವಲ್ಪ ನಾನಿಲ್ಲಿ ಫ್ಲ್ಯಾಟಾಗಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಚಪ್ಪಟೆ ಆಕಾರಕ್ಕೆ ಪೇಡ ಶೇಪ್ ಆಗಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ, ತೀರಾ ದೊಡ್ಡದಾಗಲ್ಲ, ಚಿಕ್ಕದಾಗೆ ಇದರಲ್ಲಿ ನಾನು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡಿಕೊಂಡು ಮಧ್ಯಕ್ಕೆ ನಾನಿಲ್ಲಿ ಸ್ವಲ್ಪ ಅರ್ಧ ಹೋಲನ್ನು ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ಅಲ್ಲ, ನೋಡಿ ಒಂದು ಕಡೆ ಹೋಲಿದೆ, ಇನ್ನೊಂದು ಕಡೆ ಫ್ಲ್ಯಾಟ್ ಆಗಿದೆ. ಈ ಥರ ನಾವು ಮಾಡ್ಕೊಳ್ಬೇಕಾಗುತ್ತೆ. ಆ ಮಧ್ಯದಲ್ಲಿ ಹೋಲ್ ಮಾಡಿದ್ರೆ ಅದು ಇನ್ನೊಂದು ಬದಿಗೆ ಕಾಣಬಾರ್ದು. ಆ ಥರ ನಾನಿಲ್ಲಿ ಈ ಒಂದು ಹೋಲನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಂಥ ಎಲ್ಲನೂ ಕೂಡ ಇದೇ ಥರ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ಸೈಡು ಹೋಲ್ ಇದೆ, ಇನ್ನೊಂದು ಸೈಡು ಫ್ಲ್ಯಾಟಾಗಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಎಣ್ಣೆನೂ ಕೂಡ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೆ. ಒಂದು ಮೀಡಿಯಮ್ ಅದಕ್ಕೆ ಎಣ್ಣೆ ಕಾದಿದೆ ಅಂದಾಗ ಇದನ್ನು ಸೇರಿಸಿ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಹಾಕಿದಾಗ ಇದನ್ನು ನಾವು ತಕ್ಷಣಕ್ಕೆ ತಿರುವಾಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪ ಇದು ಫ್ರೈ ಆಗಬೇಕು. ನಂತರ ಇದನ್ನು ನಾವು ತಿರುವು ಹಾಕ್ಕೊಳ್ಬೋದು. ಅದು ಫ್ರೈ ಆಗ್ತಾ ಒಂದು ಸ್ವಲ್ಪ ಲೈಟಾಗಿ ಹಗುರಕ್ಕೆ ಮೇಲೆ ಬರ್ತಾ ಇರುತ್ತೆ. ನಂತರ ಆವಾಗ ಅದನ್ನು ನಾವು ತಿರುವು ಹಾಕ್ಕೊಳ್ಬೋದು. ಇಲ್ಲಿ ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಈ ರೆಸಿಪಿ ಬೇಗನೆ ಆಗೋಗುತ್ತೆ. ಯಾವತ್ತೂ ತಿಂದಿರದ ಈ ಥರದ ಸ್ವೀಟ್ ರೆಸಿಪಿಯನ್ನು ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವುದೇ ಥರದ ಪಾಕ ಅಂತೂ ಬೇಕಾಗೋದಿಲ್ಲ. ಇಲ್ಲಿ ತೋರಿಸಿರುವಂಥ ಸಕ್ಕರೆ ಪ್ರಮಾಣ ನಿಮಗೇನಾದರೂ ಕಡಿಮೆ ಅನಿಸಿದರೆ ನಿಮ್ಮ ರುಚಿಗೆ ತಕ್ಕಂತೆ ಸಕ್ಕರೆ ಪ್ರಮಾಣನ ನೀವು ಹೆಚ್ಚಿಗೆ ಮಾಡ್ಕೊಳ್ಬೋದು. ನೋಡಿ ನಾನಿಲ್ಲಿ ಎರಡೂ ಬದಿಗೂ ತಿರುತ್ತಾ
ಒಂದು ಸ್ವಲ್ಪ ಹೊಂಬಣ್ಣದ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಈ ಸ್ವೀಟು. ಇದೇ ಥರ ನಾನಿಲ್ಲಿ ಇನ್ನೊಂದು ಬ್ಯಾಚನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ ಮಾಡ್ತಾ ಇರಬೇಕಾದ್ರೆ ಮನೆ ತುಂಬ ಒಂದು ರೀತಿಯಾದಂಥ ಪರಿಮಳದಿಂದ ತುಂಬಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಸ್ವೀಟು, ಟೇಸ್ಟ್ ಮಾತ್ರ. ಖಂಡಿತ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಮೇಲ್ಗಡೆಯಿಂದ ಒಂದು ಸ್ವಲ್ಪ ಕ್ರಂಚಿನೆಸ್ ಆಗಿ, ಒಳಗಡೆಯಿಂದ ಸ್ವಲ್ಪ ಲೈಟಾಗಿ ಸಾಫ್ಟಾಗಿ ಫ್ಲಫಿಯಾಗಿ, ಅಂದರೆ ಒಂದು ಸ್ವಲ್ಪ ಈ ಬಿಸ್ಕೆಟ್ ಬರುತ್ತಲ್ಲ ಅದೇ ಥರ, ಅಂದರೆ ಬಾಲುಷಾ ಬರುತ್ತೆ ನೋಡಿ, ಒಳಭಾಗ ಒಂದು ಸ್ವಲ್ಪ ಜ್ಯೂಸಿಯಾಗಿ ಲೇಯರ್ಸ್ ಥರ ಈ ಒಂದು ರೆಸಿಪಿ ತಯಾರಾಗುತ್ತೆ ಅಂತಲೇ ಹೇಳ್ಬೋದು. ಈ ಸ್ವೀಟ್ ಮಾಡ್ತಿರ್ಬೇಕಾದ್ರೇ ಅರ್ಧ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಮನೆ ತುಂಬ ಮಾಡ್ತಿರ್ಬೇಕಾದ್ರೆ ಒಂದು ರೀತಿಯಾದಂಥ ಪರಿಮಳದಿಂದ ತುಂಬಿರುತ್ತೆ. ನೋಡಿ ಎಷ್ಟು ಸೂಪರಾಗಿ ಈ ಸ್ವೀಟ್ಸ್ ತಯಾರಾಗಿದೆ ಅಂತ. ಸ್ವಲ್ಪ ಎಳ್ಳನ್ನು ನೀವು ಜಾಸ್ತಿಯಾಗಿ ಸೇರಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡೋದಕ್ಕೆ ಅಷ್ಟೇ ಅಲ್ಲ, ತಿನ್ನೋದಕ್ಕೂ ಕೂಡ ಸಖತ್ತಾಗಿರುತ್ತೆ. ನೋಡಿ ಒಳಭಾಗ ಯಾವ ಥರ ಒಂದು ಸ್ವಲ್ಪ ಜ್ಯೂಸಿಯಾಗಿ ಲೇಯರ್ಸ್ ಆಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆಯಂತೆ ಕರಗೋಗುತ್ತೆ ಅಂತಲೇ ಹೇಳ್ಬೋದು. ಈ ಸೂಪರ್ ಆಗಿರುವಂತಹ ಸ್ವೀಟ್ ರೆಸಿಪಿಯನ್ನು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಆ ಎಳ್ಳು ಅನ್ನೋದು ಸ್ವಲ್ಪ ಫ್ರೈ ಆದಾಗ ಕ್ರಂಚಿನೆಸ್ಸು ಬಾಯಲ್ಲಿ ತಿಂತಿರಬೇಕಾದ್ರೆ ಸಖತ್ ಟೇಸ್ಟನ್ನು ಕೊಡುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಒಂದು ಹೊಸ ರೀತಿಯಾದಂಥ ಸ್ವೀಟ್ ರೆಸಿಪಿ, ಮನೆಯಲ್ಲೇ ಇರುವಂಥ ಕೆಲವು ಸಾಮಗ್ರಿಗಳನ್ನು ಬಳಸಿ ಅತಿ ಕಡಿಮೆ ಸಮಯದಲ್ಲೇ ಒಂದು ಸೂಪರ್ ಆದಂತಹ ಹೊಸ ರುಚಿಯ ಸ್ವೀಟನ್ನು ಮಾಡ್ಕೊಳ್ಬೋದು. ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಇದೆ ಅಂತ ಅನಿಸಿದರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.